ಕ್ಲಾಸ್ 3 ಆಕ್ಟಿವಿಟೀಸ್ ಅವರ್ ಕ್ಲಾಸ್ ರೂಮ್ ಅವರ್ ವ್ಯಾಲ್ಯೂಸ್. ನಮ್ಮ ತರಗತಿ ಮತ್ತು ಮೌಲ್ಯಗಳು ಪ್ರಶ್ನೆಗಳಿಗೆ ಉತ್ತರ. ಅದೇ ಥರ ಕೈಂಡ್ನೆಸ್ ಇನ್ ಮೀ ಅಂತ ಕೇಳಿದ್ದಾರೆ. ಅಲ್ಲಿ ಬಕೆಟಲ್ಲಿ ಸ್ಟಾರ್ಸ್ಗಳನ್ನ ಬರೀಬೇಕು, ಅಷ್ಟೇ ಇದು ಆ್ಯಕ್ಟಿವಿಟಿ ಉತ್ತರ ಆಗುತ್ತೆ ಅಲ್ಲಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಹೈಡ್ ಆರ್ ಟೆಲ್ ಅಂತ ಕೇಳಿದ್ದಾರೆ. ಇದಕ್ಕೂ ಕೂಡ ನಾನು ಆನ್ಸರ್ಸ್ನ ಮಾಡಿದ್ದೀನಿ. ಇಲ್ಲಿ ತಪ್ಪಾದರೆ ತಪ್ಪು, ಒಳ್ಳೆಯದು, ಈ ಥರ ಆನ್ಸರ್ಗಳು ಬರುತ್ತೆ. ಸೊ ಈ ಆನ್ಸರ್ಸ್ನ ನೀವು ಕಾಪಿ ಮಾಡಿ ಬರೀರಿ. ನೆಕ್ಸ್ಟ್ ನಿಮಗೆ ನಿಮ್ಮ ಫೀಲಿಂಗ್ಸ್ ಹಾಗೂ ಫ್ರೆಂಡ್ಸ್ನ ಫೀಲಿಂಗ್ನ ಬರೀರಿ. ಹಾಗೆ ಡಿಸ್ಕಷನಲ್ಲೂ ಕ್ವಶನ್ಸ್ಗಳಿಗೆ ಆನ್ಸರ್ ಇದೆ. ಇಲ್ಲಿ ಡಿಸ್ಕಸ್ ವಿತ್ ಯುವರ್ ಟೀಚರ್ ಅನ್ನೋ ಕ್ವಶನ್ಸು ಕೂಡ ಆನ್ಸರ್ ಇದೆ. ಅದೇ ಥರ ಅದೇ ಆ್ಯಕ್ಟಿವಿಟಿ ಕನ್ನಡದಲ್ಲಿದೆ. ಇದು ಕೂಡ ಅಷ್ಟೇ. ನಿಮ್ಮ ಯೋಚನೆ ಹಾಗೂ ಸ್ನೇಹಿತರ ಒಂದು ಉತ್ತರ, ಶಿಕ್ಷಕರೊಂದಿಗೆ ಚರ್ಚಿಸಿ ಹಾಗೂ ಗುಂಪಿನಲ್ಲಿ ಚರ್ಚಿಸಿ ಎಂಬ ಆ್ಯಕ್ಟಿವಿಟೀಸ್ಗೆ ಇಲ್ಲಿ ಕಂಪ್ಲೀಟ್ ಉತ್ತರ ಇದೆ. ನೆಕ್ಸ್ಟ್ ನಿಮಗೆ ಹೋಪ್ ಬ್ಯಾಲೆನ್ಸ್ ಆ್ಯಂಡ್ ಟ್ರೈ ಅಂತ ಕೇಳಿದ್ದಾರೆ. ಇಲ್ಲಿ ನಿಮಗೆ ಡಿಸ್ಕಸ್ ವಿತ್ ಯುವರ್ ಟೀಚರ್ ಅಂತ ಹೇಳಿದೆ. ಆ ಒಂದು ಮೇನ್ಗೆ ನೀವು ಪ್ರಶ್ನೆನ ಉತ್ತರನ ಬರೀಬೇಕು. ಹಾಗೆ ಶಿಕ್ಷಕರೊಂದಿಗೆ ಚರ್ಚಿಸಿ ಅಂದರೆ ಇದಕ್ಕೂ ಕೂಡ ಉತ್ತರನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಹೌ ಆಮ್ ಐ ಫೀಲಿಂಗ್ ಅಂತ ಕೇಳಿದ್ದಾರೆ. ಇದಕ್ಕೆ ನೀವು ಚಿತ್ರನ ಬರೀಬೇಕಾಗುತ್ತೆ. ಹ್ಯಾಪಿ ಫೇಸ್, ಸಂತೋಷವಾಗಿರೋ ಫೇಸ್ ಅಥವಾ ದುಃಖದಲ್ಲಿರೋ ಫೇಸಸ್ನ ಬರೀಬೇಕು. ನೆಕ್ಸ್ಟ್ ಆ್ಯಕ್ಟಿವಿಟಿ ನಿಮಗೆ ಇಲ್ಲಿ ಮೈಂಡ್ಫುಲ್ನೆಸ್ ಆಫ್ ಸೀಯಿಂಗ್ ಅಂತ ಕೇಳಿದ್ದಾರೆ. ಇದು ನಿಮಗೆ ಒಂದು ರೀಡಿಂಗ್ ಆ್ಯಕ್ಟಿವಿಟಿ ಆಗುತ್ತೆ. ಅದು ಕನ್ನಡದಲ್ಲೂ ಕೂಡ ಇದೆ. ಸಾವಧಾನದಿಂದ ನೋಡೋಣ ಅಂತ, ಇದು ಕೂಡ ಅಷ್ಟೇ ಒಂದು ರೀಡಿಂಗ್ ಆ್ಯಕ್ಟಿವಿಟಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಬುಕ್ಸ್ ಬ್ರಿಂಗ್ ಹಸ್ ಕ್ಲೋಸರ್ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಇದೆ. ನೆಕ್ಸ್ಟ್ ನಿಮಗೆ ಪುಸ್ತಕಗಳು ನಮ್ಮನ್ನು ಹತ್ತಿರವಾಗಿಸುತ್ತವೆ. ಇದು ಎಲ್ಲ ಒಂದು ಪ್ರಶ್ನೆಯೂ ಕೂಡ ಆನ್ಸರ್. ಅದಾದಮೇಲೆ ಸ್ಪೆಷಲ್ ವಾಕ್ ಅಂತ ಕೇಳಿದ್ದಾರೆ. ಇಲ್ಲಿ ಡಿಸ್ಕಸ್ ವಿತ್ ಯುವರ್ ಟೀಚರ್ಗೆ ಆನ್ಸರ್. ಇಲ್ಲೂ ಕೂಡ ಅಷ್ಟೇ, ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಅಂತ ಇದ್ದಾರೆ. ಆ ಒಂದು ಪ್ರಶ್ನೆಗೆ ಉತ್ತರನ ಬರೆದಿದ್ದೀನಿ. ನೆಕ್ಸ್ಟ್ ಹೂ ಇಸ್ ಕೇಪಬಲ್ ಅಂತ ಕೇಳಿದ್ದಾರೆ. ಇಲ್ಲಿ ಬಾಕ್ಸಲ್ಲಿ ಟಿಕ್ ಮಾಡಬೇಕು. ಇಲ್ಲೂ ಕೂಡ ಅಷ್ಟೇ ಕನ್ನಡದಲ್ಲಿ ಇದೆ ಅದೇ ಆ್ಯಕ್ಟಿವಿಟಿ. ಇದು ಬಾಕ್ಸಲ್ಲಿ ಟಿಕ್ ಮಾಡಿ ಅದರ ಜೊತೆ ಲಾಸ್ಟಲ್ಲಿರೋ ಮೇನ್ಸ್ಗಳಿಗೆ ನೀವು ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಕ್ಲೂ ಕ್ಯಾಚರ್ ಕೊಂತ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಅಷ್ಟೇ ನೀವು ನೆಕ್ಸ್ಟ್ ಮೇನಲ್ಲಿ ನಿಮಗೆ ಇಲ್ಲಿ ವಾಕ್, ವಾಚ್ ಆ್ಯಂಡ್ ವಾಂಡರ್ ಅಂತ ಕೇಳಿದರೆ ಪಿಕ್ಚರ್ಸ್ನ ಟಿಕ್ ಮಾಡಿ ಆ್ಯಕ್ಟಿವಿಟಿ ಬಾಕ್ಸಲ್ಲಿರೋ ಪ್ರಶ್ನೆಗಳಿಗೆ ನೀವು ಉತ್ತರನ ಬರೀಬೇಕು. ಅದಾದಮೇಲೆ ಡಿಸ್ಕಸ್ ವಿತ್ ಯುವರ್ ಟೀಚರ್, ಇದಕ್ಕೂ ಕೂಡ ನಾನು ಆನ್ಸರ್ನ ಬರೆದಿದ್ದೀನಿ. ಅದು ನಿಮಗೆ ಕನ್ನಡದಲ್ಲೂ ಕೂಡ ಇದೆ. ನಡೀರಿ, ವೀಕ್ಷಿಸಿ ಮತ್ತು ಆಶ್ಚರ್ಯಪಡಿ ಅಂತ. ಇಲ್ಲೂ ಅಷ್ಟೇ ಚಿತ್ರಕ್ಕೆ ಟಿಕ್ ಮಾಡಿ ಬಾಕ್ಸಲ್ಲಿರೋ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿ ನಂತರ ಶಿಕ್ಷಕರೊಂದಿಗೆ ಚರ್ಚಿಸಿ ಅಂತ ಪ್ರಶ್ನೆ ಕೇಳಿದರೆ 3 ಪ್ರಶ್ನೆಗಳು ಕೂಡ ನೀವು ಸಂಪೂರ್ಣವಾಗಿ ಉತ್ತರನ ಇಲ್ಲಿ ಕೊಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಮೈಂಡ್ಫುಲ್ನೆಸ್ ಸ್ಕೈ ಡ್ರಾಯಿಂಗ್ ಅಂತ ಕೇಳಿದರೆ ಚೆಕ್ಕಿನ್ ಅಂತ ಕೇಳಿದರೆ ಅದನ್ನು ಬರೀರಿ. ಅದಾದ ನಂತರ ಉತ್ತರನ ಬರೀಬೇಕು. ನೆಕ್ಸ್ಟ್ ಮುಖ್ಯ ಅನುಭವಗಳು ಅಂತ ಕೇಳಿದರೆ ಅದಕ್ಕೂ ಕೂಡ ಆನ್ಸರ್ ಇದೆ. ನೆಕ್ಸ್ಟ್ ಅರ್ತ್ ಮೈ ಹೋಮ್ ಅಂತ ಕೇಳಿದರೆ ಕ್ಲೀನಿಂಗ್ ಅಪ್ ದ ಸ್ಕೂಲ್ ಯಾರ್ಡ್. ಇಲ್ಲೂ ಅಷ್ಟೇ ನಿಮ್ಮ ಸ್ಕೂಲ್ ಯಾರ್ಡ್ನ ನೀವು ಯಾವ ಥರ ಕ್ಲೀನ್ ಮಾಡಬೇಕು, ಡ್ರೈ ವೇಸ್ಟ್ ಅದು ವೆಟ್ ವೇಸ್ಟ್ ಎಲ್ಲನೂ ಬರೀಬೇಕಾಗುತ್ತೆ. ಫಸ್ಟ್ ನಿಮ್ಮ ಸರೌಂಡಿಂಗ್ಸ್ನ ಕ್ಲೀನ್ ಮಾಡಿ ಅದೇ ಥರ ಡರ್ಟಿ ಸ್ಮೆಲ್ ಇರೋ ಗಾರ್ಬೇಜ್ನ ನೀವು ಸೆಗ್ರಿಗೇಟ್ ಮಾಡಬೇಕು. ನೆಕ್ಸ್ಟ್ ನೀವು ಡಿಸ್ಕಸ್ ವಿತ್ ಸಿನೋರಿಯೋ ಕ್ವಶನ್ಸ್ ಅಂತ ಕೇಳಿದರೆ ಪಿಕ್ನಿಕ್ ಅಟ್ ಅ ವಾಟರ್ ಫಾಲ್, ಅಲ್ಲಿ ನೀವು ಯಾವ ಥರ ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಬೇಕು. ನೆಕ್ಸ್ಟ್ ಪೇಜ್ ನಂಬರ್ 37 ಟೀಚರ್ ಡಿಸ್ಕಷನ್ ಕ್ವಶನ್ಸ್ ಅಂತ ಕೇಳಿದ್ದಾರೆ. ಇದಕ್ಕೂ ಕೂಡ ನಿಮಗೆ ಇಲ್ಲಿ ಆನ್ಸರ್ನ ಕೊಟ್ಟಿದ್ದೀನಿ. ಇದು ಅಷ್ಟೇ ಭೂಮಿ ನಮ್ಮ ಮನೆ. ಇಲ್ಲೂ ಅಷ್ಟೇ ಸೇಮ್ ಅದೇ ಒಂದು ಆ್ಯಕ್ಟಿವಿಟಿ ನಿಮಗೆ ಕನ್ನಡದಲ್ಲೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಚಿತ್ರದಲ್ಲಿರೋ ಪ್ರಶ್ನೆಗಳಿಗೆ ಪ್ರಮುಖ ಉತ್ತರಗಳು, ಯಾವ ಪ್ರಶ್ನೆಗಳನ್ನ ಕೇಳಿದರೆ ಅದಕ್ಕೆ ಒಂದು ಕೀ ಉತ್ತರಗಳನ್ನು ಇಲ್ಲಿ ನಾನು ಟೈಪ್ ಮಾಡಿ ಬರೆದಿದ್ದೀನಿ. ಈ ಒಂದು ಉತ್ತರಗಳು ನಿಮಗೆ ಒಂದು ಎಕ್ಸಾಂಪಲ್ ಉತ್ತರ ಆಗುತ್ತೆ. ಸೊ ನೀವು ಕೂಡ ಬೇರೆ ಆನ್ಸರ್ಸ್ನು ಕೂಡ ನೀವು ಇಲ್ಲಿ ಬರಿಬೋದು. ನೆಕ್ಸ್ಟ್ ನಿಮಗೆ ಇಲ್ಲಿ ಆ್ಯಕ್ಟಿವಿಟಿ ನನ್ನ ಶಪಥ ಅಂತ ಕೇಳಿದ್ದಾರೆ. ಅದಾದಮೇಲೆ ವಾಟ್ಸ್ ಆನ್ ಮೈ ಪ್ಲೇಟ್ ಅಂತ ಕೇಳಿದ್ದಾರೆ. ಇಲ್ಲಿ ಟೋಟಲ್ ನಿಮಗೆ 3 ಕ್ವಶನ್ಸ್ನ ಕೇಳಿದ್ದಾರೆ. ಆ ಒಂದು 3 ಕ್ವಶನ್ಸ್ ಕೂಡ ಇಲ್ಲಿ ಕಂಪ್ಲೀಟ್ ಆನ್ಸರ್ಸ್ ಇದೆ. ಹೌ ಡು ಐ ನೋ ಇಫ್ ದ ಫುಡ್ ಆರ್ ವಾಟರ್ ಇಸ್ ಸೇಫ್, ಯಾವ ಥರ ಆಗುತ್ತೆ, ಅದೇ ಥರ ಅಡ್ವರ್ಟೈಸ್ಮೆಂಟ್ ಏನು. ನೆಕ್ಸ್ಟು 41 ಕ್ವಶನ್ಗೆ ಉತ್ತರ. ನೆಕ್ಸ್ಟ್ ನನ್ನ ತಟ್ಟೆಯಲ್ಲಿ ಏನಿದೆ ಅನ್ನೋ ಪ್ರಶ್ನೆ ಇದೆ. ಅದಾದಮೇಲೆ ಉತ್ತರ ಇದೆ. ನಿಮ್ಮ ದೇಹವು ವಿಶೇಷ ಮತ್ತು ಮಹತ್ವದಿಂದ ನೀವು ಏಕೆ ಭಾವಿಸುತ್ತೀರಾ. ಉತ್ತರ, ನಿಮ್ಮ ದೇಹವು ನಿಮಗೆ ಅಮೂಲ್ಯವೆನಿಸುವ 1 ಅಥವಾ 2 ಕಾರಣಗಳನ್ನು ಬರೆಯಿರಿ. ಏನೆಲ್ಲ ಕಾರಣಗಳಿರುತ್ತೆ. ದೇಹವು ಓಡಲು, ಆಡಲು ಮತ್ತು ಓದಲು ಸಹಾಯವಾಗುತ್ತೆ. ಮೆದುಳು ಯೋಚಿಸಲು ಮತ್ತು ಕಲಿಯಲು ನೆರವಾಗುತ್ತದೆ. ಪಂಚೇಂದ್ರಿಯಗಳು ಜಗತ್ತನ್ನು ನೋಡಲು. ಈ ಥರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಗುತ್ತೆ. ನೆಕ್ಸ್ಟ್ ನಿಮಗೆ ಆರ್ಡರ್ ಆ್ಯಂಡ್ ಪೇಷನ್ಸ್ ಮೇಕ್ ದ ಪ್ಲೇಸ್ ಸೇಫರ್ ಅಂತ ಕೇಳಿದರೆ ಇಲ್ಲಿ ನಿಮಗೆ ಆ್ಯಕ್ಟಿವಿಟೀಸ್ ಒಂದು ರೀಡಿಂಗ್ ಆ್ಯಕ್ಟಿವಿಟಿ. ನಿಮಗೆ ಮಾಸ್ ಕ್ರೌಡ್ ಡ್ಯೂರಿಂಗ್ ದ ಫುಡ್ ಕಲೆಕ್ಷನ್, ನೀವು ಊಟನ ಕಲೆಕ್ಟ್ ಮಾಡಬೇಕಾದ್ರೆ ನೀವು ಲೈನಲ್ಲಿ ನೀವು ಫಾಲೋ ಮಾಡಬೇಕು. ಡಿಸಿಪ್ಲಿನಾಗಿ ನೀವು ಕಲೆಕ್ಟ್ ಮಾಡಬೇಕು. ಅದರಲ್ಲಿ ಶಿಕ್ಷಕರ ಪಾತ್ರ, ರೋಲ್ ಆಫ್ ಟೀಚರ್ ಯಾವ ಥರ ಇದೆ, ರೋಲ್ ಆಫ್ ಚಿಲ್ಡ್ರನ್, ನೀವು ಯಾವ ಥರ ಅವರಿಗೆ ರೆಸ್ಪಾನ್ಸ್ ಮಾಡ್ತೀರಾ. ಅದಾದಮೇಲೆ ನಿಮಗೆ ಥಿಂಕ್ ಆ್ಯಂಡ್ ಡು ಅಂತ ಕೇಳಿದರೆ ನೀವು ಹೌ ಪೀಪಲ್ ವೇಟ್ ಅಟ್ ಸ್ಕೂಲಲ್ಲಿ ಯಾವ ಥರ ವೇಟ್ ಮಾಡ್ತಿದ್ದು ಇದನ್ನೆಲ್ಲ ನೀವು ನೋಡಿ ನೀವು ಪೇಷನ್ಸ್ಲೇ ತಾಳ್ಮೆಯಿಂದ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಈ ಒಂದು
ಆ್ಯಕ್ಟಿವಿಟಿಗೆ ಉತ್ತರ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ ಕ್ರಮ ಮತ್ತು ತಾಳ್ಮೆ ಅಂತ ಕೇಳ್ತಾರೆ. ನೀವು ಫುಡ್ನ ಶಾಲೆಯಲ್ಲಿ ಕಲೆಕ್ಟ್ ಮಾಡಬೇಕಾದ್ರೆ, ಊಟನ ನೀವು ತೊಗೋಬೇಕಾದ್ರೆ ಲೈನಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಹೋಗಬೇಕು. ಅದರಲ್ಲಿ ನಿಮ್ಮ ಶಿಕ್ಷಕರ ಪಾತ್ರ, ಟೀಚರ್ಸ್ ನಿಮ್ಮನ್ನ ಯಾವ ಥರ ಗೈಡ್ ಮಾಡ್ತಾರೆ, ಮಕ್ಕಳ ಪಾತ್ರ, ನೀವು ಅದಕ್ಕೆ ಯಾವ ಥರ ನೀವು ಗೈಡ್ ಮಾಡ್ತೀರಾ ಅಂದರೆ ಅಲ್ಲೂ ಕೂಡ ಅಷ್ಟೇ ಹಸಿರು ಮತ್ತು ಕೆಂಪು ಸಂಕೇತಗಳಿದೆ. ಕೆಂಪು ಸಂಕೇತನ ಅವರು ತೋರಿಸಿದ್ರೆ ನೀವು ಸ್ಟಾಪ್ ಅಂತ ಅಲ್ಲೇ ನಿಂತ್ಕೋಬೇಕಾಗುತ್ತೆ. ಹಸಿರು ಸಂಕೇತ ಇದ್ದರೆ ನೀವು ಅಲ್ಲಿ ಮೂವ್ ಆಗಬೇಕಾಗುತ್ತೆ. ಲಾಸ್ಟ್ ನಿಮಗೆ ಆಲೋಚಿಸಿ ಮತ್ತು ಉತ್ತರ ಮಾಡಿ ಅಂತ ಕೇಳಿದರೆ ಇದು ನಿಮ್ಮ ಒಂದು ಸೆಲ್ಫ್ ಆ್ಯಕ್ಟಿವಿಟಿ ಆಗುತ್ತೆ. ನೀವು ಅಂಗಡಿಗಳಲ್ಲಿ ನೋಡಿರ್ತೀರ ಅಥವಾ ಬೇರೆ ಒಂದು ಪ್ಲೇಸಸಲ್ಲಿ, ಶಾಲೆಯಲ್ಲಿ, ಮನೆಯಲ್ಲಿ ಎಲ್ಲರೂ ಲೈನಲ್ಲಿ ಯಾವ ಥರ ಹೋಗ್ತಿರ್ತಾರೆ ಅಂದರೆ ಒಂದು ಸಾಲಿನಲ್ಲಿ ಹೇಗೆ